ಹಾಯ್ ಫ್ರೆಂಡ್ಸ್, ಇವತ್ತು ಫ್ರೆಶ್ ಆಗಿ ಫಿಶ್ ತಗೊಂಡ್ಬಂದಿದ್ದೆ. ಸೊ ನಮ್ಮ ವೈಫ್ ನೀವೇ ಮಾಡಿ ನಿಮ್ಮ ಕೈ ಚಳಕ ನೋಡೋಣ ಅಂತಂದ್ರು. ಹಾಗಾಗಿ ಈಗ ಫಿಶ್ ತವಾ ಫ್ರೈ ಮಾಡ್ತಾ ಇದ್ದೀನಿ. ಇದು ಬಂದು ಆಂಜಲ್ ಫಿಶು. ವೆರಿ ಯೂಶುವಲ್ ಆಗಿ ಆಂಜಲ್ ಫಿಶ್ ನೋಡಿ ತಿಂದು ಅದು ಅದೇ ಹೆಸರು ಬರ್ತದೆ. ಇದು ಆಕ್ಚುಲಿ ಅಂದರೆ ಬಾಂಗ್ಡ ನೋಡಿ ಹೆಂಗಿದೆ ಅಂದರೆ ಬ್ಲಡ್ ಸಖತ್ ಪ್ಯೂರು. ಸೊ 1 day 2 days ಎಲ್ಲ ಫಿಶಿಂಗ್ ಇದು. ಸೊ ಈ ಫಿಶಲ್ಲಿ ನಾವು ಮಾಡ್ತಾ ಇರೋದು ಇವಾಗ ತವಾ ಫ್ರೈ ಮಾಡ್ತಾ ಇದ್ದೀವಿ. ಯೂಶುವಲ್ ಆಗಿ ಚಿಕನ್ ಮಸಾಲ ಪೌಡರ್ ಸಿಗುತ್ತೆ, ಬಟ್ ಅದಕ್ಕಿಂತ ಇದು ಸಖತ್ತಾಗಿರುತ್ತೆ. ಜಸ್ಟ್ 1 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ತಗೊಳ್ಳಿ. ಆಮೇಲೆ 1 ಸ್ಪೂನ್ ಅಷ್ಟು ಧನಿಯಾ ಪೌಡರು. ಕಂಪಲ್ಸರಿ ನಾವೇನಂದ್ರೆ ಟರ್ಮರಿಕ್ ಪೌಡರ್ ತಗೊಳ್ಳೇಬೇಕು. 1/4 ಚಮಚನೂ ಬೇಡ, ಸ್ವಲ್ಪ ಕಡಿಮೆ. ಸಾಲ್ಟು 1/2 ಚಮಚ ಸಾಲ್ಟು, ಒಂದೇ 1/4 ಚಮಚ ಮೆಣಸು, ಒಂದೇ ಒಂದು ಮೆಣಸಾದ್ಮೇಲೆ ಲೆಮನ್, 1 ಲೆಮನ್, ಫುಲ್ಲು ಲೆಮನ್ ತೊಗೊಂಡಿದ್ದೀವಿ. ಯಾಕೆಂದರೆ ಫಿಶ್ ಸ್ವಲ್ಪ ಹೀಟ್ ಇರೋದ್ರಿಂದ ಲೆಮನ್ ಹಾಕೊಂಡ್ರೆ ಅದರಲ್ಲಿರೋ ಸಿಟ್ರಿಕ್ ಆ್ಯಸಿಡ್ ಬಾಡಿನ ಫುಲ್ಲು ಕೂಲ್ ಮಾಡುತ್ತೆ. 1/2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ. ಇದಕ್ಕೆ ಒಂದು ಸ್ವಲ್ಪ ಫಿಶ್ ಮಸಾಲ ಕೂಡ ಹಾಕ್ಕೊಂಡು, ಯಾಕೆಂದರೆ ನಿಮಗೆ ಮಸಾಲ ಕಡಿಮೆ ಆಗೋಯಿತು. ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತೀನಿ. ನೀರು ಸ್ವಲ್ಪ ನೀರು ಹಾಕ್ಕೊಂಡು ಲೈಟ್ ಗಟ್ಟಿ ಬರುತ್ತೆ. 1 ಮೊಟ್ಟೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಳ್ಳೆ ಮಸಾಲ ರೆಡಿ ಆಗುತ್ತೆ. ಈಗ ಇದಕ್ಕೆ ಏನು ಹಾಕಿದ್ದೀವಿ ಅಂದರೆ ಸಾಲ್ಟ್ ಹಾಕಿದ್ದೀವಿ, ಸ್ವಲ್ಪ ಪೆಪ್ಪರ್ ಹಾಕಿದ್ದೀವಿ, ಒಂಚೂರು ಚಿಲ್ಲಿ ಪೌಡರು, ಧನಿಯಾ ಪೌಡ್ರು. ಆಮೇಲೆ ಮಸಾಲೆ ಕಡಿಮೆ ಆಗೋಯಿತು ಅಂತೇಳಿ ಆಮೇಲೆ ಕಾರ್ನ್ಫ್ಲವರ್ ಹಾಕ್ಬೋದಾಗಿತ್ತು, ಬಟ್ ಕಾರ್ನ್ಫ್ಲವರ್ ಖಾಲಿ ಆಗಿತ್ತು. ಹಾಗಾಗಿ ನಾನೇನು ಮಾಡಿದೆ, ಚೂರು ಚಿಕನ್ ಫ್ರೈ ಮಸಾಲ ಇತ್ತು, ಅದನ್ನೇ ಹಾಕ್ಕೊಂಡೆ. ಸೊ ಮಸಾಲ ಹಿಂಗೆ ರೆಡಿಯಾಗಿದೆ. ಈ ಮಸಾಲಾನ ಸೈಡಿಗೆ ಮಾಡಿ ಒಂದೊಂದೇ ಫಿಶ್ಶಿಗೆ ಅಪ್ಲೈ ಮಾಡುವ. ಬಿಡಿ, ಫಿಶ್ಶಿಗಿರುತ್ತೆ ಈ ಥರ ಲೈಟ್ ಕೋಟಿಂಗು. 1/2 ಗಂಟೆ ಬಿಟ್ಟರೆ ಕಂಪ್ಲೀಟಾಗಿ ನಾವು ಫಿಶ್ನ ಬಂದು ಫುಲ್ ಓಪನ್ ಫಿಶ್ ಥರ ಮಾಡ್ಕೊಂಡಿದ್ದೀವಿ. ಸೊ ಓಪನ್ ಮಾಡಿದಾಗ ಏನಾಗುತ್ತೆ, ನಮಗೆ ಮನೆಯಲ್ಲಿರೋ ಒಂದು ಚಿಕ್ಕ ಒಲೆಯಲ್ಲಿ ಮಸಾಲೆ ಇದಾಗೋದಕ್ಕೆ ನೀಟಾಗಿರುತ್ತೆ. ಈ ಥರ ಫಿಶ್ಶಿಗೆ ಒಂದೊಂದಕ್ಕೆ ಮಸಾಲ ಆ್ಯಡ್ ಮಾಡಿ ಹೀಗೆ ಒಂದಿಟ್ಟು ಎಲ್ಲದಕ್ಕೂ ನೀಟಾಗಿ ಅಪ್ಲೈ ಮಾಡಿದ್ದೀನಿ. ಮಸಾಲೆ ಎಲ್ಲ ಅಪ್ಲೈ ಮಾಡಿ 1/2 ಗಂಟೆಯಿಂದ 1 hour ಇಟ್ಟರೆ ನೀಟಾಗಿ ಮಸಾಲೆ ಎಲ್ಲದಕ್ಕೂ ಹರಡಿರುತ್ತೆ. ಸೊ ಈ ಥರ ಆಗಬೇಕು. ಇದನ್ನು ಫ್ರೀಸರ್ ಬೇಕಾದ್ರೆ ಇಡ್ಬೋದು, ಇಲ್ಲ ಹಾಗೆ ಹೊರಗಡೆ ಬೇಕಾದ್ರೆ ಇಡ್ಬೋದು. ಫ್ರೀಸರ್ ಇಟ್ಟರೆ ಅರ್ಧ ಗಂಟೆ ಇಡಿ, ಹೊರಗಡೆ ಇಟ್ಟರೆ 1 hour ಇಡಿ. ಓಕೆ, ಈಗ ಫಿಶ್ ಮ್ಯಾರಿನೇಟ್ ಮಾಡಿ ಅರ್ಧ ಗಂಟೆ ನಾವು ಫ್ರೀಸರಲ್ಲಿ ಇಟ್ಟಿದ್ವಿ. ಹಾಗಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ. ಈಗ ನೆಕ್ಸ್ಟು ಒಂದು ತವಾ. ನಾವು ಆ ತವಾಗೆ ಏನು ಅಂದರೆ ಫಿಶ್ಗೆ ಅಂತ ನಾವು ತವಾ ಇಟ್ಕೊಂಡಿದ್ದೀವಿ. ಈ ತವಾದಲ್ಲಿ ಕೊಡುತ್ತೆ, ಕರಿಬೇವು ಒಳ್ಳೆ ಫ್ಲೇವರ್ ಕೊಡುತ್ತೆ. ನಾವು ಶಾಲೋ ಫ್ರೈ ಥರ ಮಾಡ್ತಾಯಿದ್ದೀನಿ. 2 3 4 5. ಈಗ ಏನು ಮ್ಯಾರಿನೇಟ್ ಆಗಿತ್ತಲ್ಲ ಫಿಶ್, ಆ ಫಿಶ್ನ ಇದ್ರ ಮೇಲೆ ಚೆನ್ನಾಗಿ ಎರಡೂ ಕಡೆನೂ ಜಸ್ಟ್ 5 minutes ಮಾಡಿಬಿಟ್ರೆ ಫಿಶ್ ತವಾ ಫ್ರೈ ರೆಡಿ. ನಾವೇನು ಫಿಶ್ಶಿಗೆ ಮಸಾಲೆ ಹಾಕಿದ್ದೀವಲ್ಲ ಅದು ಫುಲ್ಲು ಡ್ರೈ ಆಗಿರುತ್ತೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಉಳಿದಿರುವಂಥ ಮಸಾಲೆನ ಈ ಥರ ಕೋಟಿಂಗ್ ಮಾಡ್ಕೊಂಡ್ಬಿಟ್ರೆ ಭಾಳ ಒಳ್ಳೆಯದು. ಉಳಿದಿರುವಂಥ ಮಸಾಲೆನ ಲೈಟಾಗಿ ಅಂದರೆ ಕೋಟಿಂಗ್ ಮಾಡ್ಕೋಬೇಕು. ಒಂದು 2 ರಿಂದ 3 ನಿಮಿಷ. ಚಿಕನ್ ಫಿಶ್ ಭಾಳ ಬೇಗ ಬೆಂದ್ಬಿಡುತ್ತೆ. ಹಾಗಾಗಿ ಆದಷ್ಟು ನಾವು ಸ್ವಲ್ಪ ಆಯಿಲ್ ಕಡಿಮೆ ಹಾಕಿ ಬೇಯಿಸ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಎಲ್ಲ ಫುಲ್ ಸಕ್ಕತ್ತಾಗಿ ಬೆಂದಿದೆ. ಇದು ಓಪನ್. ಸಕ್ಕತ್ತಾಗಿ 2 ಕಡೆನೂ ಬೆಂದಿದೆ. ಸ್ವಲ್ಪ ಆಯಿಲ್ ಕಡಿಮೆ ಹಾಕಿ ಅದನ್ನು ನೀಟಾಗಿ ಮಾಡಿದ್ದೀವಿ. ಇಲ್ಲಿಗೆ ಫಿಶ್ ಫ್ರೈ ಸೂಪರಾಗಿ ರೆಡಿಯಾಗಿದೆ.